ಕೇಳಿ. ನನಗೀಗ ನನ್ನ ಮುಂದಿರುವ ಗುರಿ ನಮ್ಮ BJPಯ ಅಭ್ಯರ್ಥಿಯಾಗಿರುವಂಥ ಯದುವೀರ್ ಅವರನ್ನ ಗೆಲ್ಲಿಸಿ ಕಳಿಸ್ಕೊಡೋದಾಗಿದೆ. ಅದು ಬಿಟ್ಟರೆ ಬೇರೆ ಯಾವ ಗುರಿ ಉದ್ದೇಶಗಳು ನಮ್ಮ ಮುಂದೆ. ಅಭಿವೃದ್ಧಿ ಕಾಮಗಾರಿ ಯದುವೀರ್ ಅವರ ಗೆಲುವು ಅಂತ ಏನಾದರೂ ಇದೆಯಾ ನೋಡಿ. ಈಗ ಅವರು ಈಗ ಎಲ್ಲ ಕಡೆಗೂ ನಾನು ಯಾಕೆ ಹೋಗ್ತಾ ಇದ್ದೀನಿ ಅಂತಂದರೆ, ಯದುವೀರ್ ಅವರಿಗೆ ಟಿಕೆಟ್ ಕೊಟ್ಟರು ಅಂತ ಖುಷಿಗಿಂತ ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಲ್ಲ ಅಂತೇಳಿ ಹೇಳಿರುವಂಥ ಸಂಕಟನೇ ಜಾಸ್ತಿ ಇದೆ. ಹಾಗಾಗಿ ನಾನು ವೈಯಕ್ತಿಕ ಹೋಗಿ ಜನರ ಹತ್ರ ಹೋಗಿ ನಮ್ಮ ಕಾರ್ಯಕರ್ತರ ಹತ್ರ ಹೋಗಿ ದೇಶಕ್ಕೆ ಮೋದಿ ಬೇಕು, ಅದಕ್ಕೋಸ್ಕರವಾಗಿ ನೀವು ಬೇಸರ ಮಾಡ್ಕೊಳ್ಬಾರ್ದು, ಯದುವೀರ್ ಅವರ ಪರವಾಗಿ ಕೆಲಸ ಮಾಡಬೇಕು ಅಂತ ನಾನೇ ಖುದ್ದು ಪ್ರಚಾರಕ್ಕೆ ಇಳಿದಿದ್ದೀನಿ. ಆ ಜೋಡೆತ್ತವೆಲ್ಲ ಸಿನಿಮಾದೆಲ್ಲ ಬಳಸಬೇಡಿ. ಜೋಡೆತ್ತಲ್ಲ ನಾನು ನಮ್ಮ ತಾಯಿ ಚಾಮುಂಡಿಯರಿರುವ ವಾಹನ, ನಾನು ಸಿಂಹ. ನನ್ನ ಪಾಡಿಗೆ ನನ್ನ ಕೆಲಸನ ಮಾಡ್ತಿರ್ತೀನಿ. ಅದೇ ಥರದಲ್ಲೇ ನಾನು ಇಲ್ಲಿವರೆಗೆ ಕೆಲಸ ಮಾಡ್ಕೊಂಡು ಬಂದಿರುವಂಥದ್ದು. ನಾನು ಒಂದು ಅಭಿವೃದ್ಧಿಯ ಮೇಲ್ಪಂಕ್ತಿಯನ್ನು ಈ ಕ್ಷೇತ್ರಕ್ಕೆ ಹಾಕ್ಕೊಟ್ಟಿದ್ದೀನಿ. ಹಿಂದೆ ಇರುವಂಥ ಎಷ್ಟೋ ಜನ ಸಂಸದರು ಬಂದಿದ್ದರು, ಅವ್ರು ಯಾರನ್ನೂ ಕೂಡ ನೆನಪು ಮಾಡಿಕೊಳ್ಳುವಂಥ ಎಷ್ಟು ಕಾಮಗಾರಿಗಳು ಅಥವಾ ಕೆಲಸಗಳು ಉಳಿದಿದೆ ನೀವೇ ನೋಡಿ. ನಾನು ಮಾಡಿರುವಂಥ ಕೆಲಸವನ್ನು ನೋಡಿ. ಹೀಗೆ ಕೆಲಸದ ಮುಖಾಂತರ ಡೆವಲಪ್ಮೆಂಟನ್ನು ಒಂದು ಪೊಲಿಟಿಕಲ್ ಅಜೆಂಡಾವಾಗಿ ತಂದು ಕೆಲಸವನ್ನು ಮಾಡಿದ್ದೀನಿ. ಜನ ಎಲ್ಲೇ ಹೋದ್ರೂ ಕೂಡ ಒಂದು ಸರಿ ಭಾಳ ಬೇಸರದ ಮಾತಾಡ್ತಾರೆ. ಈಗ ಇಲ್ಲಿ ಬಂದಾಗ್ಲೂ ಕೂಡ ನಿಮಗೆ ಟಿಕೆಟ್ ಸಿಗಲಿಲ್ವಲ್ಲ ಅಂತೇಳಿ ಹೇಳ್ಬಿಟ್ಟು ಸಂಕಟವನ್ನು ವ್ಯಕ್ತಪಡಿಸ್ತಾರೆ. ನಾವು ಅವ್ರು ಹೋಗಿ ಅವರನ್ನು ಮಾತಾಡಿಸ್ಲಿಲ್ಲ ಅಂದರೆ ಅದು ಬೇರೆ ಥರ ತಿರುಗಬಾರ್ದು. ಅದಕ್ಕೋಸ್ಕರವಾಗಿ ವೈಯಕ್ತಿಕವಾಗಿ ನಾನೇ ಚುನಾವಣೆ ಕ್ಯಾಂಪೇನಿಗೆ ಬಂದಿದ್ದೀನಿ. ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪು ಅಂತೇಳಿ ಹೇಳ್ಬಿಟ್ಟು ಸಂಕಟ ಪಡ್ತಾ ಇದ್ರಲ್ಲ ಜನ, ಅವ್ರ ಹೃದಯದಲ್ಲಿ ಕೊಟ್ಟಿದ್ದಾರಲ್ಲ ಆ ಸ್ಥಾನ, ಅದಕ್ಕಿಂತ ಯಾವ ಸ್ಥಾನ ನನಗೆ ಬೇಕಾಗಿಲ್ಲ.